ಹಾಯ್ ಗಾಯ್ಸ್, ಇವತ್ತಿನ ಒಂದು ಬೆಳಗ್ಗೆ ವಿಡಿಯೋದಲ್ಲಿ ನಾವು ಸೈಕಾಲಜಿಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಪತ್ರಿಕೆ ನೋಡ್ತಾ ಇದ್ದೀವಿ. ಅದರಲ್ಲಿ 205ನೇ ಒಂದು ಪ್ರಶ್ನೆಗೆ ನಾವಿದ್ದೀವಿ ನೋಡಿ ಸ್ನೇಹಿತರೆ. ಈಗ 205ರಿಂದ ಪ್ರಶ್ನೆಗಳನ್ನು ನೋಡಿಕೊಳ್ಳೋಣ. ಓಕೆ, ನೀವೇನಾದರೂ ಮುಂದೆ ಬರುವಂಥ TET ಎಕ್ಸಾಮು, GPSR, HSR ಪರೀಕ್ಷೆಗೆ ತಯಾರು ನಡೆಸ್ತಿದ್ರು, ಅದಕ್ಕೆ ಅಂಥ ಒಂದು ಪರೀಕ್ಷೆಗೆ ಭಾಳ ಸಹಕಾರಿ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ಬನ್ನಿ ಶುರು ಮಾಡೋಣ. ನೋಡಿ, ಪ್ರಶ್ನೆ ಹೀಗಿದೆ ನೋಡಿ. ಅಲೆಕ್ಸ್ ಅಸ್ಬಾರ್ನ್ ಅವರು ರೂಪಿಸಿದ ಬ್ರೈನ್ ಸ್ಟಾರ್ಮಿಂಗ್ ಅಥವಾ ಬುದ್ಧಿಮಂಥನ ತಂತ್ರದ ಮುಖ್ಯ ಉದ್ದೇಶವೇನಂತ ಕೊಟ್ಟಿದ್ದಾರೆ. ಓಕೆ, ಬ್ರೈನ್ ಸ್ಟಾರ್ಮಿಂಗ್ನ ಒಂದು ಮುಖ್ಯ ಉದ್ದೇಶ ಏನಾಗಿತ್ತು? ಈ ಒಂದು ಅಲೆಕ್ಸಾಂಡರ್ ಅಸ್ಬಾರ್ನ್ ಅವರು ರೂಪಿಸಿದ ಒಂದು ಬ್ರೈನ್ ಸ್ಟಾರ್ಮ್ ಉದ್ದೇಶ ಏನಾಗಿತ್ತು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಮಕ್ಕಳಲ್ಲಿ ಸೃಜನಶೀಲತೆಯನ್ನು ಉದ್ದೀಪಿಸುವುದು ಇದರ ಒಂದು ಮುಖ್ಯ ಉದ್ದೇಶವಾಗಿರ್ತದೆ. ಓಕೆ, ಮಕ್ಕಳಲ್ಲಿ ಏನು ಮಾಡ್ಬೇಕಂದ್ರೆ ಹೊಸ ರೀತಿಯಾದಂಥ ಒಂದು ಕಲಿಕೆಯನ್ನು ಕಲೀಲಿಕ್ಕೆ, ಸೃಜನಶೀಲತೆಯನ್ನು ಮೂಡಲಿಕ್ಕೆ ಈ ಒಂದು ಬುದ್ಧಿಮಂತನ ತಂತ್ರವನ್ನು ರೂಪಿಸ್ತಾರೆ. ಓಕೆ, ಗುಂಪಿನಲ್ಲಿ ಹೊಸ ಮತ್ತು ವಿಭಿನ್ನ ಆಲೋಚನೆಗಳನ್ನು ಹುಟ್ಟಾಕಲು ಹಾಗೂ ಸೃಜನಶೀಲತೆಯನ್ನು ಹೆಚ್ಚಿಸಲು ಇದನ್ನು ಬಳಸಲಾಗುತ್ತದೆ ನೋಡಿ. ಓಕೆ, ಬ್ರೈನ್ ಸ್ಟಾರ್ಮಿಂಗ್ ಅಂತ ನಾವು ಕರೆಯುತ್ತೇವೆ. ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ, ಬುದ್ಧಿಶಕ್ತಿಯ ಬಗ್ಗೆ JP ದಾಸ್ ನ್ಯಾಗ್ಲಿಯರಿ ಮತ್ತು ಕಿರ್ಬಿ ಅವರು ಜಂಟಿಯಾಗಿ ಮಂಡಿಸಿದಂಥ ಪ್ರಸಿದ್ಧ ಸಿದ್ಧಾಂತ ಯಾವುದಂತ ಕೊಟ್ಟಿದ್ದಾರೆ. ಓಕೆ, JP ದಾಸ್ ನ್ಯಾಗ್ಲಿಯರಿ ಮತ್ತು ಕಿರ್ಬಿ ಅವರು ರೂಪಿಸಿದಂಥ ಒಂದು ಪ್ರಸಿದ್ಧ ಸಿದ್ಧಾಂತ ಯಾವುದು? ಈ ಒಂದು ಬುದ್ಧಿಶಕ್ತಿ ಮೇಲೆ ಕೇಳಿದ್ದಾರೆ ನೋಡ್ರಿ. ಸರಿಯಾದ ಉತ್ತರ ಪಾಸ್ ಮಾದರಿಯ ಒಂದು ಪರೀಕ್ಷೆ ಸಿದ್ಧಾಂತ ಅಂತ ಹೇಳ್ತೀವಿ ನೋಡ್ರಿ. ಓಕೆ, ಪಾಸ್ ಮಾದರಿ ಸಿದ್ಧಾಂತವನ್ನು ರೂಪಿಸಿದಂಥ ವ್ಯಕ್ತಿಗಳು ಯಾರಪ್ಪ ಅಂತಂದರೆ JP ದಾಸ್ ನ್ಯಾಗ್ಲಿಯರಿ ಮತ್ತು ಕಿರ್ಬಿ ಅವರು ರೂಪಿಸ್ತಾರೆ ಇದನ್ನು. ಓಕೆ, ಬುದ್ಧಿಶಕ್ತಿ ಬಗ್ಗೆ ಕೂಡ ಪ್ರಶ್ನೆ ಕೇಳ್ತಾರೆ ಪರೀಕ್ಷೆಯಲ್ಲಿ. ಓಕೆ, ಇದನ್ನು 1994ರಲ್ಲಿ ಏನು ಮಾಡ್ತಾರೆ ಅಂದರೆ ರೂಪಿಸ್ತಾರಂತ ನಾವು ಹೇಳ್ತೀವಿ. ಪಾಸ್ ಮಾದರಿಯನ್ನು ನೀಡ್ತಾರೆ. ಇದರ ಒಂದು ವಿಸ್ತೃತ ರೂಪ ಏನಪ್ಪ ಅಂತಂದರೆ P ಅಂದರೆ ಪ್ಲಾನಿಂಗ್ ಅಂತ ಕರಿತೀವಿ, ಯೋಜನೆ. ಎರಡನೇದು A ಅಂದರೆ ಅಟೆನ್ಷನ್ ಅಂತ ಕರಿತೀವಿ, ಗಮನ ಕೊಡುವುದು. ಮೂರನೇದು ಸ್ಟಿಮ್ಯುಲೇಷನ್ಸ್ ಅಂತ ಕರಿತೀವಿ, ಏಕಕಾಲಿಕ. ನಾಲ್ಕನೇದು ಸಕ್ಸೆಸಿವ್ ಅಂತ ಕರಿತಾರೆ, ಅನುಕ್ರಮಿಕ. ಈ ರೀತಿಯಾದಂಥ ಒಂದು ಪಾಸ್ ಅನ್ನು ಅಭಿವೃದ್ಧಿಪಡಿಸಿದಂಥ ವ್ಯಕ್ತಿಗಳಾಗಿದ್ದಾರೆ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ, ಮಾಹಿತಿಯನ್ನು ಸಂಗ್ರಹಿಸಿಡುವ ಗರಿಷ್ಠ ಹಾಗೂ ಬಹುತೇಕ ಅಪರಿಮಿತ ಸಾಮರ್ಥ್ಯ ಹೊಂದಿರುವಂಥ ಸ್ಮೃತಿಯ ವಿಧ ಯಾವುದು ಅಂತ ಕೊಟ್ಟಿದ್ದಾರೆ. ಸ್ಮೃತಿಯ ಬಗ್ಗೆ ಕೂಡ ಪ್ರಶ್ನೆ ಆಗುತ್ತವೆ. ಸ್ಮೃತಿ ಚಾಪ್ಟರ್ ತೆಗಿಬೇಕು ನೋಡಿ ಸ್ನೇಹಿತರೆ. ಸ್ಮೃತಿ ಚಾಪ್ಟ್ರಲ್ಲಿ ಪ್ರಶ್ನೆ ಆಗಿದ್ದಾವೆ. ಓಕೆ, ಸ್ಮೃತಿಯ ಬಗ್ಗೆ ಪ್ರಶ್ನೆ ಆಗುತ್ತೆ ನೋಡ್ರಿ. ಇಲ್ಲಿ ಏನಪ್ಪ ಅಂತಂದರೆ ಬಹುತೇಕ ಮತ್ತು ಗರಿಷ್ಠ ಸಾಮರ್ಥ್ಯ ಹೊಂದಿರುವಂಥ ಸ್ಮೃತಿಯ ವಿಧ ಯಾವುದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ ನೋಡಿ. ದೀರ್ಘಕಾಲಿಕ ಸ್ಮೃತಿ ಅಂತ ಕೊಡ್ತೀವಿ, ಲಾಂಗ್ ಟರ್ಮ್ ಮೆಮೊರಿ ಅಂತ ಕರಿತೀವಿ ನೋಡ್ರಿ. ಇದೇನಪ್ಪ ಅಂತಂದರೆ ಗರಿಷ್ಠ ಸಾಮರ್ಥ್ಯ ಹೊಂದಿರುವಂಥ ಸ್ಮೃತಿಯ ವಿಧ ಆಗಿದೆ. ಓಕೆ, ಅಲ್ಪಾವಧಿ ಸ್ಮೃತಿಯಲ್ಲಿರುವಂಥ ಓಕೆ, ಇದ್ರ ಆಪ್ಷನ್ ಸಿ ಸರಿಯಾದ ಉತ್ತರ ಆಯ್ತು ನೋಡಿ. ದೀರ್ಘಕಾಲಿಕ ಸ್ಮೃತಿ ಅಂತ ಕರಿತೀವಿ. ನಾವು ಯಾವುದೇ ಒಂದು ವಿಷಯವನ್ನು ಏನಪ್ಪ ಅಂತಂದರೆ ಪುನರಾವರ್ತನೆ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ ಆ ಒಂದು ವಿಷಯ ಏನಪ್ಪ ಅಂತಂದರೆ ದೀರ್ಘಕಾಲಿಕ ಸ್ಮೃತಿಗೆ ವರ್ಗಾವಣೆ ಆಗುತ್ತದೆ. ಓಕೆ, ಇದನ್ನು LTM ಅಂತ ಕರಿತಾರೆ, ಲೈಫ್ ಟೈಮ್ ಮೆಮೊರಿ ಅಂತ ನಾವು ಹೇಳ್ತೀವಿ, ಲೈಫ್ ಟೈಮ್ ಮೆಮೊರಿ. ಓಕೆ, ಅದರ ಒಂದು ಸಂಗ್ರಹಣ ಸಾಮರ್ಥ್ಯ ಏನಪ್ಪ ಅಂತಂದರೆ ಅಪರಿಮಿತವಾಗ್ತದೆ. ಮಾಹಿತಿ ಏನಪ್ಪ ಅಂತಂದರೆ ಜೀವನ ಪರ್ಯಂತ ಇದರಿಂದ ಉಳಿತದೆ ಅಂತ ಹೇಳ್ಬೋದು ನಮ್ಮ ಒಂದು ಮೆದುಳಿನಲ್ಲಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಸಿಗ್ಮಂಡ್ ಫ್ರಾಯ್ಡ್ ಅವರ ಮನೋಲೈಂಗಿಕ ವಿಕಾಸದ 4ನೇ ಹಂತವಾದ ಸುಪ್ತ ಹಂತದ ವಯೋಮಿತಿ ಎಷ್ಟು ಅಂತ ಕೊಟ್ಟಿದ್ದಾರೆ. ಸಿಗ್ಮಂಡ್ ಫ್ರಾಯ್ಡ್ ಅವರ ಒಂದು ಮನೋಲೈಂಗಿಕ ವಿಕಾಸದ 4ನೇ ಹಂತ ಸುಪ್ತ ಹಂತದ ಒಂದು ವಯೋಮಿತಿ ಎಷ್ಟರಿಂದ ಎಲ್ಲಿಂದ ಎಲ್ಲಿವರೆಗೆ ಅವರ ಒಂದು ವಯಸ್ಸಿರ್ತದ. ಈ ಒಂದು ಸುಪ್ತ ಹಂತ ವ್ಯಕ್ತಿಗಳು ಎಲ್ಲಿಂದ ಎಲ್ಲಿಗೆ ಬರ್ತದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಆಗಿದೆ ನೋಡಿ. ಓಕೆ, ಕೇವಲ 6 ವರ್ಷದಿಂದ ಪ್ರೌಢಾವಸ್ಥೆವರೆಗೆ ಇದನ್ನು ಇರ್ತದೆ ಅಂತ ಹೇಳ್ತೀವಿ. 6 ವರ್ಷದಿಂದ ಪ್ರೌಢಾವಸ್ಥೆವರೆಗೆ ಇರುತ್ತದೆ. 6 ವರ್ಷದಿಂದ ಸ್ಟಾರ್ಟ್ ಆಗಿ ಎಷ್ಟಪ್ಪ ಅಂತಂದರೆ ಪ್ರೌಢಾವಸ್ಥೆವರೆಗೂ ಇದು ಪ್ರಾರಂಭ ಹಂತದಿಂದ ಈ ಹಂತಕ್ಕೆ ತಲುಪ್ತದೆ ಅಂತ ಹೇಳ್ಬೋದು. ಈ ಒಂದು ಸಮಯದಲ್ಲಿ ಏನಾಗುತ್ತಪ್ಪ ಅಂತಂದರೆ ಮಗುವಿನ ಲೈಂಗಿಕ ಪ್ರಚೋದನೆಗಳು ಸೂಕ್ತವಾಗಿರ್ತವೆ. ಮಗು ತನ್ನ ಶಕ್ತಿಯನ್ನು ಆಟ, ಶಾಲೆ, ಸ್ನೇಹಿತರೊಂದಿಗೆ ಕಳೆಯಲು ಬಯಸ್ತಾನೆ. ಏನಪ್ಪ ಅಂತಂದರೆ 6ನೇ ಒಂದು ವರ್ಷದಿಂದ ಏನಪ್ಪ ಅಂತಂದರೆ ಹದಿಹರೆಯ ಪ್ರೌಢಾವಸ್ಥೆ. ಈ ಒಂದು ವಯಸ್ಸಲ್ಲಿ ಏನಪ್ಪ ಆಗುತ್ತಪ್ಪ ಅಂತಂದರೆ ಮಕ್ಕಳಲ್ಲಿ ಲೈಂಗಿಕ ಪ್ರಚೋದನೆ ಸುಪ್ತವಾಗಿರ್ತದೆ ಯಾವಾಗಲೂ.
ಅದರಿಂದ ಮಗು ಏನಪ್ಪ ಅಂತಂದರೆ ಹೆಣ್ಣು ಮಕ್ಕಳ ಜೊತೆ ಆಟ ಆಗಿರ್ಬೋದು ಮತ್ತು ಸ್ನೇಹಿತರೊಂದಿಗೆ ಕಳೆಯಲು ಬಯಸ್ತಿರ್ತಾನೆ. ಮುಂದೆ ಬರುವಂಥ ದಿನಗಳಲ್ಲಿ ಮತ್ತೆ ಆ ಒಂದು ಒಕ್ಕೂಟ ಬೇರೆ ಆಗ್ತಂತ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನಗಳಲ್ಲಿ ಯಾವುದು ಮಾಪನದಲ್ಲಿ ಸಂಸ್ಕೃತಿ ಮುಕ್ತ ಪರೀಕ್ಷೆಗೆ ಅತ್ಯುತ್ತಮ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಕಲ್ಚರಲ್ ಫ್ರೀ ಅಂತ ಕೊಟ್ಟಿದ್ದಾರೆ ನೋಡಿ, ಕಲ್ಚರಲ್ ಫ್ರೀ. ಓಕೆ, ಟೆಸ್ಟ್ ಅಂತ ಹೇಳ್ತೀವಿ ನಾವು. ಸಂಸ್ಕೃತಿ ಮುಕ್ತ ಪರೀಕ್ಷೆ ಅತ್ಯುತ್ತಮ ಉದಾಹರಣೆ ಯಾವುದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ರಾವೆನ್ಸ್ ಅವರ ಪ್ರೋಗ್ರೆಸಿವ್ ಮ್ಯಾಟ್ರಿಸಸ್. ಈ ಒಂದು ಪರೀಕ್ಷೆ ಏನಪ್ಪ ಅಂತಂದರೆ ಬುದ್ಧಿಮಾಪನದಲ್ಲಿ ಒಂದು ಸಂಸ್ಕೃತಿ ಮುಕ್ತ ಪರೀಕ್ಷೆಗೆ ಅತ್ಯುತ್ತಮ ಉದಾಹರಣೆ ಆಗಿದೆ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ ಅಂತ ಹೇಳ್ಬೋದು. ಜೆ.ಸಿ. ರಾವೆನ್ಸ್ ಇದು ರೂಪಿಸ್ತಾರೆ ಹೇಳ್ತೀವಿ. ಜೆ.ಸಿ. ರಾವೆನ್ ಇದನ್ನು ರೂಪಿಸ್ತಾರೆ. ಸಂಪೂರ್ಣವಾಗಿ ಆಕಾರಗಳು ಮತ್ತು ಚಿತ್ರಗಳು ವಿನ್ಯಾಸವನ್ನು ಇದನ್ನು ಆಧರಿಸಿದೆ ಅಂತ ಹೇಳ್ತೀವಿ. ಇದು ಭಾಷೆ ಅಥವಾ ನಿರ್ದಿಷ್ಟ ಸಂಸ್ಕೃತಿಯ ಪ್ರಭಾವದಿಂದ ಮುಕ್ತವಾಗಿರುವುದರಿಂದ ಯಾವುದೇ ದೇಶದವರಿಗಾದರೂ ಇದನ್ನು ನಾವು ಬಳಕೆ ಮಾಡಬಹುದಾಗಿದೆ. ಬೇರೆ ದೇಶದವರು ಕೂಡ ಇದನ್ನು ನಾವು ಬಳಕೆ ಮಾಡಿಕೊಳ್ಳಬಹುದು. ಯಾಕಪ್ಪ ಅಂತಂದರೆ ಇದು ಬರೀ ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರಿದೆ. ನೆಕ್ಸ್ಟ್ ಪ್ರಶ್ನೆ, ಶೈಕ್ಷಣಿಕ ಮಾರ್ಗದರ್ಶನದಲ್ಲಿ ಕ್ಲೈಂಟ್ ಕೇಂದ್ರಿತ ಅಥವಾ ನಿರ್ದೇಶಿತವಲ್ಲದ ಆಪ್ತ ಸಲಹೆಯ ಜನಕ ಯಾರು ಅಂತ ಕೊಟ್ಟಿದ್ದಾರೆ. ಓಕೆ, ನಾನ್ ಡೈರೆಕ್ಟಿವ್ ಕೌನ್ಸಿಲಿಂಗ್ ಇದರ ಒಂದು ಜನಕ ಯಾರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಕಾರ್ಲ್ ರೋಜರ್ಸ್. ಕಾರ್ಲ್ ರೋಜರ್ಸ್ ಏನಪ್ಪ ಅಂತಂದರೆ ಕ್ಲೈಂಟ್ ಕೇಂದ್ರಿತ ಅಥವಾ ನಿರ್ದೇಶಿತವಲ್ಲದ ಆಪ್ತ ಸಲಹೆಯ ಜನಕ ಎಂದು ನಾವು ಕರೆಯುತ್ತೇವೆ. ಓಕೆ, ಕಾರ್ಲ್ ರೋಜರ್ಸ್ ಅಂತ ಕರೀತಾರೆ ನೋಡ್ರಿ. ಇವರು ಮಾನವತಾವಾದಿ ಮನೋವಿಜ್ಞಾನಿಯಾಗಿದ್ದಾರೆ. ಕಾರ್ಲ್ ರೋಜರ್ಸ್ ಅವರು ಇವರು ನಿರ್ದೇಶಿತವಲ್ಲದ ಆಪ್ತ ಸಲಹೆಯನ್ನು ಪರಿಚಯಿಸ್ತಾರೆ. ಇಲ್ಲಿ ಏನಪ್ಪ ಅಂತಂದರೆ ಸಲಹೆಗಾರ ಏನಪ್ಪ ಅಂತಂದರೆ ಕೇವಲ ಪೂರಕ ವಾತಾವರಣ ಒದಗಿಸ್ತಾನೆ. ಆದರೆ ಕ್ಲೈಂಟ್ ಏನಪ್ಪ ಅಂತಂದರೆ ತಾನೇ ಸ್ವಂತ ತನ್ನ ಸಮಸ್ಯೆಗಳ ಪರಿಹಾರವನ್ನು ಕಂಡುಕೊಳ್ತಾನೆ. ಓಕೆ, ಸಮಸ್ಯೆಗಾರ ಅಂದರೆ ಕ್ಲೈಂಟ್ ಏನಪ್ಪ ಅಂತಂದರೆ ಸಮಸ್ಯೆ ಇರೋ ವ್ಯಕ್ತಿಗೆ ನಾವು ಕ್ಲೈಂಟ್ ಅಂತ ಕರಿತೀವಿ. ಅಂಥ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂತಂದರೆ ತನ್ನ ಒಂದು ಸ್ವಂತ ಸಮಸ್ಯೆಗಳನ್ನು ಪರಿಹಾರವನ್ನು ತಾನೇ ಕಂಡುಕೊಳ್ಳುತ್ತಾನೆ. ನೆಕ್ಸ್ಟ್ ಪ್ರಶ್ನೆ, ಮಾನವನ ಜೀವಿತಾವಧಿಯಲ್ಲಿ ಮಗುವಿನ ಭೌತಿಕ ಅಥವಾ ದೈಹಿಕ ಬೆಳವಣಿಗೆಯು ಯಾವ ಹಂತದಲ್ಲಿ ಅತ್ಯಂತ ವೇಗವಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ಆದಂಥ ಒಂದು ಪ್ರಶ್ನೆ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ ಪರೀಕ್ಷೆಯಲ್ಲಿ ಕೇಳ್ತಾರೆ. ಅಂದರೆ ಯಾವ ಒಂದು ವಯಸ್ಸಿನಲ್ಲಿ ಅತ್ಯಂತ ವೇಗವಾಗಿ ಮಕ್ಕಳು ಬೆಳೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅದರ ಒಂದು ಮಗುವಿನ ಒಂದು ಬೆಳವಣಿಗೆ ಯಾವ ಒಂದು ವಯಸ್ಸಲ್ಲಿ ವೇಗವಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೋಡಿ, ಶೇಷಾವಸ್ಥೆ ಅಂತ ನಾವು ಕರಿತೇವೆ. ಶೇಷಾವಸ್ಥೆಯಲ್ಲಿ ಏನಪ್ಪ ಅಂದರೆ ಮಕ್ಕಳು ಬೇಗನೆ ಬೆಳೆಯುತ್ತಾರೆ. ಗರ್ಭಾವಸ್ಥೆಯನ್ನು ಹೊರತುಪಡಿಸಿ ಏನಪ್ಪ ಅಂತಂದರೆ ಮಗು ಹುಟ್ಟಿದಾಗಿಂದ ಮೊದಲ 2 ವರ್ಷಗಳ ಕಾಲ ಏನಪ್ಪ ಅಂತಂದರೆ ದೈಹಿಕ ಬೆಳವಣಿಗೆ ಮತ್ತು ಮೆದುಳಿನ ಬೆಳವಣಿಗೆ ಅತ್ಯಂತ ತೀವ್ರಗತಿಯಲ್ಲಿ ನಡೀತದೆ ಅಂತ ನಾವು ಹೇಳ್ಬೋದು. ಓಕೆ, ಮೊದಲು ಹುಟ್ಟಿದ ನಂತರ 2 ವರ್ಷಗಳ ಕಾಲ ಏನಪ್ಪ ಅಂತಂದರೆ ವೇಗವಾಗಿ ಬೆಳೆಯುತ್ತಾನೆ. ಇಲ್ಲಿ ವೇಗ ಹೆಚ್ಚಿರುತ್ತೆ ನೋಡ್ರಿ, ಮಕ್ಕಳ ಒಂದು ಬೆಳವಣಿಗೆಯ ವೇಗ ಹೆಚ್ಚಾಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಸ್ಕಿನ್ ಅವರವರ ಸಿದ್ಧಾಂತದಲ್ಲಿ ಮಗುವಿನ ಇಷ್ಟವಿಲ್ಲದ ಅಥವಾ ಕಿರಿಕಿರಿ ಉಂಟು ಮಾಡುವ ಅಂಶವನ್ನು ತೆಗೆದುಹಾಕುವ ಮೂಲಕ ಮಗುವಿನ ಸಕಾರಾತ್ಮಕ ವರ್ತನೆಯನ್ನು ಹೆಚ್ಚಿಸುವುದನ್ನು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾನೆ. ಅಂದರೆ ಮಕ್ಕಳಿಗೆ ಯಾವುದು ಇಷ್ಟವಿರಲ್ಲ ಅಥವಾ ಅವರಿಗೆ ಕಿರಿಕಿರಿ ಉಂಟು ಮಾಡ್ತಾ ಇರ್ತಾವಲ್ಲ ಅಂಥ ಅಂಶವನ್ನು ನಾವು ತೆಗೆದುಹಾಕೋಕ್ಕೆ ಅಂಥ ವರ್ತನೆಯನ್ನು ಈ ಒಂದು ಸಕಾರಾತ್ಮಕ ವರ್ತನೆಯನ್ನು ಹೆಚ್ಚಿಸುವುದನ್ನು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ನಕಾರಾತ್ಮಕ ಪುಷ್ಟೀಕರಣ. ಓಕೆ, ಬೇಡವಾದ ಒಂದು ವಿಷಯಗಳನ್ನು ನಾವೇನಪ್ಪ ಅಂತಂದರೆ ನೆಗೆಟಿವ್ ರಿಫ್ರೆಶ್ಮೆಂಟ್ ಅಂತ ಕರಿತೀವಿ. ಆ ಒಂದು ಬೇಡವಾದಂಥ ವಿಷಯವನ್ನು ನಾವು ತೆಗೆದುಹಾಕ್ಬೇಕಾಗ್ತದೆ. ಓಕೆ, ಇದಕ್ಕೆ ಉದಾಹರಣೆ ನೋಡೋಣ. ಉದಾಹರಣೆ ಏನಾಗಿದೆಪ್ಪ ಅಂತಂದರೆ ವಿದ್ಯಾರ್ಥಿಯು ಪ್ರತಿದಿನ ಹೋಮ್ವರ್ಕ್ ಮಾಡಿದರೆ ಅವನಿಗೆ ಇಷ್ಟವಿಲ್ಲದ ತರಗತಿ ಕೂಡಿಸುವ ಕೆಲಸವನ್ನು ತಪ್ಪಿಸುವುದು. ಇದರಿಂದ ಪ್ರತಿಕೂಲ ಅಂಶವನ್ನು ತೆಗೆದುಹಾಕಿ ಕಲಿಯುವಿಕೆಯನ್ನು ಬಲಪಡಿಸುವುದೇ ನಕಾರಾತ್ಮಕ ಪುಷ್ಟೀಕರಣ ಎಂದು ಕರೆಯುತ್ತಾರೆ. ಇದರಲ್ಲಿ ಯಾವುದೇ ರೀತಿಯ ಶಿಕ್ಷೆಯನ್ನು ನೀಡೋದಿಲ್ಲ ಶಿಕ್ಷಕ. ಓಕೆ, ಇದು ಶಿಕ್ಷಕ ಏನಪ್ಪ ಅಂತಂದರೆ ಯಾವುದೇ ರೀತಿಯ ಶಿಕ್ಷೆಯನ್ನು ನೀಡೋದಿಲ್ಲ. ಅಂದರೆ ಒಬ್ಬ ವಿದ್ಯಾರ್ಥಿ ಏನಪ್ಪ ಅಂತಂದರೆ ಏನಾದರೂ ಹೇಳಿದ ಕೆಲಸ ಹೋಮ್ವರ್ಕ್ ಕೊಟ್ಟಿರ್ತಾರೆ ಶಿಕ್ಷಕರು, ಆ ಒಂದು ಹೋಮ್ವರ್ಕನ್ನು ಮಾಡಿಕೊಂಡು ಬಂದಿದ್ದಪ್ಪ ಅಂತಂದರೆ ಅವನಿಗೆ ಇಷ್ಟ ಇಲ್ಲದ ಒಂದು ಏನು ತರಗತಿ ಇರ್ತದೋ ಆ ಒಂದು ತರಗತಿ ವಿಷಯವನ್ನು ಕೂಡಿಸುವುದನ್ನು ತಪ್ಪಿಸ್ತಾರೆ.
ಇದೇನಪ್ಪ ಅಂತಂದರೆ ನಕಾರಾತ್ಮಕ ಪುಷ್ಟೀಕರಣ ಇದೆ. ಓಕೆ, ನೆಕ್ಸ್ಟ್, ಬುದ್ಧಿಶಕ್ತಿ ಎಂದರೆ ಅಮೂರ್ತ ಚಿಂತನೆಯನ್ನು ಮಾಡುವ ಸಾಮರ್ಥ್ಯ ಎಂದು ವ್ಯಾಖ್ಯಾನಿಸಿದವರು ಯಾರಂತ ಕೊಟ್ಟಿದ್ದಾರೆ. ವ್ಯಾಖ್ಯಾನಗಳ ಬಗ್ಗೆ ಕೂಡ ಕೇಳ್ತಾರೆ. ಬುದ್ಧಿಶಕ್ತಿ ಅಂದರೆ ಅಮೂರ್ತ ಚಿಂತನೆಯನ್ನು ಮಾಡುವ ಸಾಮರ್ಥ್ಯ ಎಂದು ಹೇಳಿದಂಥ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಟರ್ಮನ್. ಓಕೆ, ಲೂಯಿಸ್ ಟರ್ಮನ್ ಅವರು ಈ ಒಂದು ವ್ಯಾಖ್ಯಾನವನ್ನು ನುಡಿತಾರೆ ಅಂತ ಹೇಳ್ತೀವಿ. ಓಕೆ, ಬುದ್ಧಿಶಕ್ತಿಯನ್ನು ಅಮೂರ್ತ ಪರಿಕಲ್ಪನೆಯೊಡನೆ ವ್ಯವಹರಿಸುವ ಸಾಮರ್ಥ್ಯ ಎಂದು ವ್ಯಾಖ್ಯಾನಿಸ್ತಾರೆ ಇವರು. ಅದೇ ರೀತಿಯಾಗಿ ಕಲಿಕೆಯು ಸಾಮರ್ಥ್ಯ ಎಂದವರು ಯಾರಪ್ಪ ಅಂತಂದರೆ ಬಂಕಿಂಗ್ಹ್ಯಾಮ್ ಅವರು ಹೇಳ್ತಾರೆ. ಕಲಿಯುವ ಸಾಮರ್ಥ್ಯ ಎಂದವರು ಯಾರಪ್ಪ ಅಂತಂದರೆ ಬಂಕಿಂಗ್ಹ್ಯಾಮ್. ಜೊತೆಗೆ ಪರಿಸರಕ್ಕೆ ಹೊಂದಿಕೊಳ್ಳುವ ಸಾಮರ್ಥ್ಯ ಎಂದವರು ಯಾರಪ್ಪ ಅಂತಂದರೆ ಸ್ಟರ್ನ್ ಅಂತ ನಾವು ಹೇಳ್ತೀವಿ. ಇವರು ಕೂಡ ಪ್ರಮುಖವಾದಂಥ ವ್ಯಾಖ್ಯಾನ ಹೇಳಿದಂಥ ವ್ಯಕ್ತಿಗಳಾಗಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಮನೋವಿಜ್ಞಾನದಲ್ಲಿ ಡಿಸ್ಥೆಮಿಯಾ ಎಂಬುದು ಯಾವುದಕ್ಕೆ ಸಂಬಂಧಿಸಿದ ಮಾನಸಿಕ ಸ್ಥಿತಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಡಿಸ್ಥೆಮಿಯಾ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ದೀರ್ಘಕಾಲದ ಸೌಮ್ಯ ಖಿನ್ನತೆ ಅಂತ ನಾವು ಹೇಳ್ತೀವಿ. ಓಕೆ, ಡಿಸ್ಥೆಮಿಯಾ ಅಂದರೆ ಏನಪ್ಪ ಅಂತಂದರೆ ದೀರ್ಘಕಾಲದ ಸೌಮ್ಯ ಖಿನ್ನತೆ ಎಂದು ನಾವು ಕರೆಯುತ್ತೇವೆ. ಓಕೆ, ಇದೇನಪ್ಪ ಅಂತಂದರೆ ಒಂದು ರೀತಿಯ ಮೂಡ್ ಡಿಸಾಸ್ಟರ್ ಎಂದು ಕರೀತಾರೆ. ಇದು ತೀವ್ರವಾದ ಖಿನ್ನತೆಯೂ ಅಲ್ಲದಿದ್ದರೂ ವ್ಯಕ್ತಿಯು ದೀರ್ಘಕಾಲದವರೆಗೆ ಸೌಮ್ಯವಾದ ಖಿನ್ನತೆ ಮತ್ತು ದುಃಖದಿಂದ ಬಳಲು ಸ್ಥಿತಿಯಾಗಿದೆ ಅಂತ ಹೇಳ್ತೀವಿ. ಅಂದರೆ ವರ್ಷಾನುಗಟ್ಟಲೆ ಏನಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ದುಃಖದಿಂದ ಕೂಡಿರ್ತಾನೆ. ಇದನ್ನು ಏನಂತ ಕರೀತಾರೆ, ಡಿಸ್ಥೆಮಿಯಾ ಅಂತ ಕರೀತಾರೆ ನೋಡ್ರಿ. ಅಂದರೆ ಮೂಡ್ ಡಿಸಾಸ್ಟರ್ ಎಂದು ಕೂಡ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ, ವಿದ್ಯಾರ್ಥಿಗಳಲ್ಲಿ ಕಂಡುಬರುವಂಥ ವೈಯಕ್ತಿಕ ಭಿನ್ನತೆಗಳಿಗೆ ಕಾರಣವಾಗುವಂಥ 2 ಅತ್ಯಂತ ಪ್ರಮುಖ ಅಂಶಗಳು ಯಾವುವು ಅಂತ ಕೊಟ್ಟಿದ್ದಾರೆ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಕೇಳಿದ್ದಾರೆ ನೋಡ್ರಿ. ವೈಯಕ್ತಿಕ ಭಿನ್ನತೆಗೆ ಅತ್ಯಂತ 2 ಅಂಶಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಅನುವಂಶತೆ ಮತ್ತು ಪರಿಸರ ಅಂತ ಹೇಳ್ತೀವಿ. ಯಾವುದೇ ಒಂದು ವ್ಯಕ್ತಿ ಏನಪ್ಪ ಅಂತಂದರೆ ವೈಯಕ್ತಿಕ ಭಿನ್ನತೆ ಏನಾಗಿರುತ್ತೆ ಅಂದರೆ ಅನುವಂಶತೆ ಇರ್ತದೆ. ಜೊತೆಗೆ ಅವನಲ್ಲಿರುವಂಥ ಸುತ್ತಮುತ್ತಲಿನ ಪರಿಸರವು ಕೂಡ ಪ್ರಮುಖವಾಗಿ ಕಾರಣ ಆಗಿರ್ತದೆ. ಓಕೆ, ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ಅಂತ ಹೇಳ್ಬೋದು. ಓಕೆ, ಅಂದರೆ ಅನುವಂಶತೆ ಅಂದರೆ ಜನ್ಮದ ತಂದೆ ತಾಯಿ ಬಂದ ಅನುವಂಶತೆ ಮತ್ತು ಅವನು ಬೆಳೆಯುವ ಪರಿಸರದ ಇವೆರಡು ಏನಪ್ಪ ಅಂತಂದರೆ ನಿರಂತರ ಅಂತರ್ಕ್ರಿಯೆ ಇದಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ವೈಯಕ್ತಿಕ ಭಿನ್ನತೆ ಕಾರಣ ಏನಪ್ಪ ಅಂತಂದರೆ ಅನುವಂಶತೆ ಮತ್ತು ಪರಿಸರ. ಓಕೆ, ಅನುವಂಶತೆ ಇಂಟು ಪರಿಸರ ಅಂತ ಕರಿತಾರೆ ನೋಡಿ. ಇದು ಪರೀಕ್ಷೆಯಲ್ಲಿ ಕೇಳಿದರು. ಅನುವಂಶತೆ ಇಂಟು ಹಾಕು ಪರೀಕ್ಷೆ. ನೆಕ್ಸ್ಟ್ ಪ್ರಶ್ನೆ, ಬೋಧನೆಯನ್ನು ಪರಿಣಾಮಕಾರಿಯಾಗಿಸಲು ಶಿಕ್ಷಕರು ಬಳಸುವ TLM ವಿಸ್ತೃತ ರೂಪ ಏನಂತ ಕೊಟ್ಟಿದ್ದಾರೆ. TLMನ ಒಂದು ವಿಸ್ತೃತ ರೂಪ ಏನು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಅಂತ ನಾವು ಹೇಳ್ತೀವಿ. ಓಕೆ, ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಅಂತ ಇದಕ್ಕೆ ಕರೀತಾರೆ. TLM ಬೋಧನಾ ಕಲಿಕಾ ಸಾಮಗ್ರಿಗಳಂತ ನಾವು ಕರಿತೀವಿ. ನಾವು BEdನಲ್ಲಿ ಓದುವಂಥ ಸಂದರ್ಭದಲ್ಲಿ ಏನು ಮಾಡಿದ್ದೀವಿ, ಮಕ್ಕಳಿಗೆ ಪಾಠವನ್ನು ಹೇಳಲು ಬೋಧನಾ ಒಂದು ಕಲಿಕಾ ಸಾಮಗ್ರಿಗಳನ್ನು ಬಳಕೆ ಮಾಡಿರ್ಬೋದು. ಓಕೆ, ಕಾರ್ಡ್ಬೋರ್ಡ್ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ಈ ರೀತಿಯಾಗಿ ಬಳಕೆ ಮಾಡಿದೆ. ಇವೇನಪ್ಪ ಅಂತಂದರೆ ಬೋಧನಾ ಕಲಿಕಾ ಸಾಮಗ್ರಿಗಳಾಗಿರ್ಬೋದು. ಓಕೆ, ಚಾರ್ಟ್ಗಳು, ಮಾದರಿಗಳು, ಪ್ರೊಜೆಕ್ಟರ್, ಆಡಿಯೋ ಮತ್ತು ವಿಡಿಯೋ ಸಾಧನಗಳಾಗಿರ್ಬೋದು. ಇಂಥ ಏನಪ್ಪ ಅಂತಂದರೆ ಹಲವಾರು ಅಂಶಗಳು ಸೇರ್ತವೆ ಇದರಲ್ಲಿ. ಇವು ಏನಪ್ಪ ಅಂತಂದರೆ ಅಮೂರ್ತ ವಿಷಯಗಳನ್ನು ಮೂರ್ತಗೊಳಿಸಿ ಅರ್ಥ ಮಾಡಿಕೊಳ್ಳಲು ಮಕ್ಕಳಿಗೆ ಸಹಾಯ ಮಾಡ್ತವೆ. ಓಕೆ, TLM ಅಂದರೆ ಏನಪ್ಪ ಅಂತಂದರೆ ಟೀಚರ್ ಲರ್ನಿಂಗ್ ಮೆಟೀರಿಯಲ್ ಅಂತ ಕರಿತೇವೆ, ಬೋಧನಾ ಕಲಿಕಾ ಸಾಮಗ್ರಿಗಳು. ಓಕೆ, ನೆಕ್ಸ್ಟ್ ಪ್ರಶ್ನೆ, ನಮಗೆ ನೋವು ತರುವ ಅಥವಾ ಇಷ್ಟವಿಲ್ಲದ ವಿಷಯಗಳನ್ನು ನಾವು ನಮ್ಮ ಅಪ್ರಜ್ಞೆ ಮನಸ್ಸಿಗೆ ತಳ್ಳಿ ಉದ್ದೇಶಪೂರ್ವಕವಾಗಿ ಮರೆಯುತ್ತೇವೆ, ಅಂದರೆ ದಮನ ಮಾಡುತ್ತೇವೆ. ಇದನ್ನು ವಾದಿಸಿದವರು ಯಾರಂತ ಕೊಟ್ಟಿದ್ದಾರೆ ನೋಡಿ. ದಮನದ ಬಗ್ಗೆ ಕೊಟ್ಟಿದ್ದಾರೆ, ಸ್ಮೃತಿಯ ಬಗ್ಗೆ ಕೊಟ್ಟಿದ್ದಾರೆ, ದಮನದ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಓಕೆ, ಅಂದರೆ ನಮ್ಗೆ ಏನಾದರೂ ಒಂದು ವಿಷಯ ಇಷ್ಟ ಇಲ್ಲಪ್ಪ ಅಂಥ ವಿಷಯಗಳನ್ನೇನು ಮಾಡ್ತೀವಪ್ಪ ಅಂತಂದರೆ ನಾವು ಅಪರಿಜ್ಞಾನ ಮನಸ್ಸಿಗೆ ತಳ್ತೀವಿ, ಉದ್ದೇಶಪೂರ್ವಕವಾಗಿ ಇದನ್ನು ಮರಿಬೇಕಂತ ಅನ್ಕೊತೀವಿ. ಈ ರೀತಿಯಾಗಿ ವಾದಿಸಿದಂಥ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ಇಲ್ಲಿ ದಮನದ ಬಗ್ಗೆ ಹೇಳಿದಂಥ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ಸ್ ಬಿ ನೋಡಿ, ಸಿಗ್ಮಂಡ್ ಫ್ರಾಯ್ಡ್ ಅವರು ಇದನ್ನು ಹೇಳ್ತಾರೆ. ಓಕೆ, ವಾದಿಸ್ತಾರೆ. ಸಾಮಾನ್ಯವಾಗಿ ಮರೆಯುವಿಕೆಯನ್ನು ಎಬ್ಬಿಂಗಾಸ್ ಅವರು ವಿವರಿಸ್ತಾರೆ.
ಇಲ್ಲಿ ಫ್ರಾಯ್ಡ್ ಅವರು ಏನಪ್ಪ ಅಂತಂದರೆ ಪ್ರೇರಿತ ಮರೆಯುವಿಕೆ, ಓಕೆ, ಮೋಟಿವೇಟೆಡ್ ಫಾರ್ಗೆಟಿಂಗ್ ಅಥವಾ ದಮನ ಅಂತ ಕರಿತೀವಿ ನಾವು. ಇಂಥ ಒಂದು ಸಿದ್ಧಾಂತವನ್ನು ಮಂಡಿಸ್ತಾರೆ ಯಾರು? ಫ್ರಾಯ್ಡ್ ಅವರು. ಓಕೆ, ಎಬ್ಬಿಂಗಾಸ್ ಏನಪ್ಪ ಅಂತಂದರೆ ಮರೆಯುವಿಕೆ ಬಗ್ಗೆ ವಿವರಣೆಯನ್ನು ನೀಡಿದರೆ, ಸಿಗ್ಮಂಡ್ ಫ್ರಾಯ್ಡ್ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಪ್ರೇರಿತ ಮರೆವು ಅಂದರೆ ಮೋಟಿವೇಟೆಡ್ ಫಾರ್ಗೆಟನ್ ಬಗ್ಗೆ ಹೇಳ್ತಾರೆ. ಅಂದರೆ ದಮನದ ಬಗ್ಗೆ ಸಿದ್ಧಾಂತವನ್ನು ಮಂಡಿಸಿದಂಥ ವ್ಯಕ್ತಿ ಸಿಗ್ಮಂಡ್ ಫ್ರಾಯ್ಡ್ ಆಗಿದೆ ನೋಡಿ. ಓಕೆ, ಏನಾದರೂ ನೋವಿನ ನೆನಪುಗಳು ಇದ್ದವಪ್ಪ ಅಂತಂದರೆ ಅವುಗಳನ್ನು ಮರೆಯುವುದು ಒಂದು ರಕ್ಷಣಾ ತಂತ್ರ ಎಂದು ಇವರು ತಿಳಿಸ್ತಾರೆ. ಓಕೆ, ಒಂದು ಯಾವುದೋ ಒಂದು ನೆನಪು ಕಾಡ್ತಾ ಇದೆಯಪ್ಪ ಅಂತಂದರೆ ಅಂಥ ಒಂದು ನೆನಪನ್ನು ಏನು ಮಾಡ್ತೇವೆ ನಾವು ಮೋಟಿವೇಟೆಡ್ ಆಗಿಸಿಂದ ದಮನ ಮಾಡುವುದೇ ಆಗಿದೆ. ಇದನ್ನು ಯಾರು ಹೇಳ್ತಾರೆ? ಸಿಗ್ಮಂಡ್ ಫ್ರಾಯ್ಡ್. ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ, ನೆಕ್ಸ್ಟ್ ಪ್ರಶ್ನೆ ಬಂದಿದೆ ನೋಡಿ. ಆಲ್ಬರ್ಟ್ ಬಂಡೂರ್ ಅವರ ವೀಕ್ಷಣಾ ಕಲಿಕೆಯನ್ನು ಸಾಬೀತುಪಡಿಸಲು ಬಳಸಿದ ಪ್ರಸಿದ್ಧ ಆಟಿಕೆ ಹೆಸರೇನಂತ ಕೊಟ್ಟಿದ್ದಾರೆ? ಓಕೆ, ಆಲ್ಬರ್ಟ್ ಬಂಡೂರ್ ಅವರು. ಇದಕ್ಕೆ ಕಮೆಂಟ್ ಮೂಲಕ ಇದರ ಉತ್ತರವನ್ನು ತಿಳಿಸಿ. ಓಕೆ, ಆಲ್ಬರ್ಟ್ ಬಂಡೂರ್ ಅವರು ವೀಕ್ಷಣಾ ಕಲಿಕೆಯನ್ನು ಸಾಬೀತುಪಡಿಸಲು ಬಳಕೆ ಮಾಡಿದಂಥ ಆಟಿಕೆಯ ಹೆಸರೇನಂತ ಕೊಟ್ಟಿದ್ದಾರೆ? ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದಿದೆ. ವಿದ್ಯಾರ್ಥಿಗಳಲ್ಲಿ ಓದುವ ಕೌಶಲ್ಯವನ್ನು ಹೆಚ್ಚಿಸಲು FP ರಾಬಿನ್ಸನ್ಸ್ ಅವರು ಅಭಿವೃದ್ಧಿಪಡಿಸಿದ SQ3R ವಿಧಾನದ ಸರಿಯಾದ ವಿಸ್ತೃತ ರೂಪ ಏನಂತ ಕೊಟ್ಟಿದ್ದಾರೆ? ಓಕೆ, SQ3R ಇದರ ಒಂದು ವಿಸ್ತೃತ ರೂಪ ಏನಂತ ಕೊಟ್ಟಿದ್ದಾರೆ ನೋಡ್ರಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರ ಇದೆ ನೋಡಿ. ಎಸ್ ಅಂದರೆ ಸರ್ವೆ ಆಗ್ತದ, ಎರಡನೇದು ಕ್ವಶನ್, Q ಅಂದರೆ ಕ್ವಶನ್, ಮೂರನೇದು ರೀಡ್, ರಿಸಿಪ್ಟ್ ಮತ್ತು ರಿವೈವ್ ಅಂತ ಕರಿತೀವಿ. ಇದು ಸರಿಯಾದ ಉತ್ತರ ಇದೆ ನೋಡಿ. ಓಕೆ, ಇದರಲ್ಲಿ ಪರಿಣಾಮಕಾರಿ ಓದುವಿಕೆ ಮತ್ತು ಅಧ್ಯಯನ ತಂತ್ರ ಆಗಿದೆ. ಇದೊಂದು SQ3R ಏನಪ್ಪ ಅಂತಂದರೆ ಓದುವಿಕೆ ಮತ್ತು ಅಧ್ಯಯನದ ಒಂದು ಪ್ರಮುಖ ತಂತ್ರ. ಇದರ ಅರ್ಥ ಏನಪ್ಪ ಅಂತಂದರೆ ಎಸ್ ಅಂದರೆ ಸರ್ವೆ, ಸಮೀಕ್ಷೆ ಮಾಡೋದಾಗಿರ್ತದೆ. Q ಅಂದರೆ ಕ್ವಶನ್ ಅಂದರೆ ಪ್ರಶ್ನಿಸುವುದಾಗಿದೆ. ರೀಡ್ ಅಂದರೆ ಓದೋದು, ರಿಸೆಟ್ ಅಂದರೆ ಸ್ಮರಿಸುವುದಾಗಿದೆ, ರಿವೈವ್ ಅಂದರೆ ಪರಿಶೀಲಿಸುವುದಾಗಿದೆ. ಅದಕ್ಕಾಗಿ SQ3R ಹೇಳ್ತಾರೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಕೊನೆಯ ಪ್ರಶ್ನೆ ಇದೆ ನೋಡಿ. ಶಿಕ್ಷಣ ಹಕ್ಕು ಕಾಯ್ದೆ ಅಂದರೆ RT 2009 ಒಂದು ನಿಯಮದ ಪ್ರಕಾರ 1ರಿಂದ 5ನೇ ತರಗತಿಯ ಶಾಲೆಗಳು ಮಗುವಿನ ನೆರೆಹೊರೆಯಲ್ಲಿ ಎಷ್ಟು ಕಿಲೋಮೀಟ್ರ್ ಅಂತರದೊಳಗೆ ಇರಬೇಕಂತ ಹೇಳಿದ್ದಾರೆ? ಅಂದರೆ ಒಂದು ಶಾಲೆ ಏನಪ್ಪ ಅಂತಂದರೆ ಒಂದು ಊರಿನಿಂದ ಎಷ್ಟು ಕಿಲೋಮೀಟ್ರ್ ದೂರದವರೆಗೆ ಇರಬೇಕೆಂಬುದು ಈ ಒಂದು ಪ್ರಶ್ನೆ ಆಗಿದೆ ನೋಡಿ. ಒಂದು ಶಾಲೆ ಒಂದು ನಗರದಿಂದ ಎಷ್ಟು ಕಿಲೋಮೀಟ್ರ್ ದೂರದಿಂದ ಇರಬೇಕಂತ ಕೊಟ್ಟಿದ್ದಾರೆ, ಅಂತರ ಇರಬೇಕಂತ ಕೊಟ್ಟಿದ್ದಾರೆ ನೋಡಿರಿ. 1ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರಾಥಮಿಕ ಶಾಲೆಗಳು ಏನಪ್ಪ ಅಂತಂದರೆ ಎಷ್ಟು ಕಿಲೋಮೀಟ್ರ್ ಅಂತರದೊಳಗೆ ಇರಬೇಕಂತ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆ ಕೂಡ ಕಮೆಂಟ್ ಮೂಲಕ ನಿಮ್ಮ ಉತ್ತರವನ್ನು ತಿಳಿಸಿ. 2 ಕ್ವಶನ್ಗಳು ಕೊಟ್ಟಿದ್ದೆ ನೋಡಿರಿ. ಓಕೆ, ಕ್ವಶನ್ 1 ಕ್ವಶನ್ 2 ಅಂತ ಹಾಕಿ ಉತ್ತರಗಳನ್ನು ತಿಳಿಸಿ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಒಂದು ಫಾಲೋ ಮಾಡಿ ಸ್ನೇಹಿತರೆ. CTETಗೆ ಪರೀಕ್ಷೆಗೆ ಕರೆದಿದ್ದಾರೆ ನೋಡಿರಿ. ಓಕೆ, ಸೆಂಟ್ರಲ್ TT ಆದಷ್ಟು ಬೇಗ ಅದರ ಒಂದು ಮಾಹಿತಿಯನ್ನು ಕೂಡ ನಾನು ನಿಮಗೆ ಹೇಳುತ್ತೇನೆ. ಓಕೆ, ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಓಕೆ, ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಇಲ್ಲಿವರೆಗೂ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್. ನಿಮ್ಮ ಸ್ಟಡಿ ನಿರಂತರವಾಗಿರಲಿ.